ಆತ್ಮೀಯ ವೀಕ್ಷಕರೇ, ಜನರಲ್ ನಾಲೆಜ್ ಕನ್ನಡ ಯಶಸ್ವಿ ಭವ ವಾಹಿನಿಯ ಎರಡನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳು ಮಾರ್ಚ್ 2024 ಮಾರ್ಚ್ 2024ರಲ್ಲಿ ಏನೆಲ್ಲ ನಡೀತು ಇವುಗಳನ್ನು ಒಂದೇ ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. 40 ಪ್ರಶ್ನೆಗಳು, 40ಕ್ಕಿಂತ ಹೆಚ್ಚು ಪ್ರಶ್ನೆಗಳು, ನೂರಾರು ವಿಚಾರಗಳು, ಇಡೀ ಮಾರ್ಚ್ ತಿಂಗಳ ಸಂಪೂರ್ಣ ವಿದ್ಯಮಾನ ನಿಮ್ಮೆದುರಿಗೆ. ಕೊನೆಯ ತನಕನೂ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜ್ಞಾನದ ದಿಗಂತವನ್ನು ವಿಸ್ತರಿಸಿಕೊಳ್ಳಿ ಅಂತ ಹೇಳ್ತಾ ನಾವು ಆರಂಭಿಸೋಣ. ಪ್ರಚಲಿತ ವಿದ್ಯಮಾನಗಳು ಮಾರ್ಚ್ 2024ರಲ್ಲಿ ಏನೇನು ನಡೀತು ಎಲ್ಲ ವಿಚಾರಗಳು. ಪ್ರತಿ ತಿಂಗಳಿನ ಪ್ರಚಲಿತ ವಿದ್ಯಮಾನಗಳನ್ನು ಒಂದೊಂದು ವಿಡಿಯೋದಲ್ಲಿ ಹೇಳಬೇಕು ಅನ್ನುವ ಒಂದು ವಿಚಾರ ಇದೆ. ನಿಮ್ಮ ಪ್ರೋತ್ಸಾಹ ಅನಿಸಿಕೆಗಳು ಈ ವಿಡಿಯೋದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ನಾವು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ದೇಶದ ಮೊದಲ ಸ್ಥಳೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶದ ಒಳನಾಡಿನ ಜಲಮಾರ್ಗ ಹಡಗನ್ನು ಯಾವ ರಾಜ್ಯದಲ್ಲಿ ಆರಂಭಿಸಿದರು? ಸ್ಥಳೀಯ ಹಸಿರು ಹೈಡ್ರೋಜನನ್ನು ಉಪಯೋಗಿಸಿಕೊಂಡು ಒಳನಾಡ ಜಲಮಾರ್ಗ ಹಡಗು ಎಲ್ಲಿ ಆರಂಭ ಆಯಿತು? ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ. ಉತ್ತರವನ್ನು ನೀವು ಕೂಡ ಊಹಿಸಿ ಅಥವಾ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಹೇಳಿ, ಅಲ್ಲಿಗೆ ಒಂದು ರಿವಿಷನ್ ಕೂಡ ಆಗತ್ತೆ. ಸರಿಯಾದಂತಹ ಉತ್ತರ ತಮಿಳುನಾಡು. ತಮಿಳುನಾಡಿನಲ್ಲಿ ಇತ್ತೀಚೆಗೆ ಹರಿತ್ ನೌಕಾ ಉಪಕ್ರಮದ ಅಡಿಯಲ್ಲಿ ತಮಿಳುನಾಡಿನ ತೂತುಕುಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಚೊಚ್ಚಲ ಅಥವಾ ಮೊದಲ ಸ್ಥಳೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶದ ಒಳನಾಡಿನ ಜಲಮಾರ್ಗ ಹಡಗನ್ನು ಆರಂಭಿಸಿದರು. ಇದು ಹಸಿರು ಶಕ್ತಿಗಳ ಹಾಗೂ ನವೀಕರಿಸಬಹುದಾದಂತಹ ಶಕ್ತಿಗಳಿಗೆ ಒಂದು ಉತ್ತಮ ಪರಿಣಾಮಕಾರಿ ಮಾರ್ಗದರ್ಶನವನ್ನು, ಉಪಯೋಗವನ್ನು ಕೊಡುತ್ತೆ ಅನ್ನುವ ಒಂದು ಯೋಜನೆಯೊಂದಿಗೆ, ಬದ್ಧತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಮಿಳುನಾಡಿನ ತೂತುಕುಡಿಯಲ್ಲಿ ಉದ್ಘಾಟನೆ ಆಯಿತು ಈ ಒಳನಾಡ ಜಲಮಾರ್ಗ ಹಡಗು. ಎರಡನೆಯ ಪ್ರಶ್ನೆಯ ಕಡೆಗೆ ಬರೋಣ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಸಾಯಿ ಪ್ರಣೀತ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಸಾಯಿ ಪ್ರಣೀತ್ ಹೆಸರನ್ನು ಕೇಳಿರ್ಬೋದು. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ್ದಾರೆ. ಫುಟ್ಬಾಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ಹಾಕಿ. ಸರಿಯಾದಂತಹ ಉತ್ತರ ಬ್ಯಾಡ್ಮಿಂಟನ್. ಸಾಯಿ ಪ್ರಣೀತ್ ಅವರು ಒಬ್ಬ ಬ್ಯಾಡ್ಮಿಂಟನ್ ಪ್ಲೇಯರ್. ಅವರು ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ನಿವೃತ್ತಿಯನ್ನು ಘೋಷಿಸ್ತಾರೆ. ಸದ್ಯ ತೆಲಂಗಾಣದ ಹೈದರಾಬಾದ್ನ ಇವರು 31 ವರ್ಷದವರು. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಆದಂತಹ ಗಾಯ ತಮ್ಮ ನಿವೃತ್ತಿಗೆ ಕಾರಣ ಅಂತ ಉಲ್ಲೇಖಿಸಿದ್ದಾರೆ. 2019ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದರು ಸಾಯಿ ಪ್ರಣೀತ್ ಅವರು. ಮುಂದೆ ಕೋಚ್ ಆಗುವಂತಹ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಸಾಯಿ ಪ್ರಣೀತ್ ಅವರು. ಮೂರನೆಯ ಪ್ರಶ್ನೆ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆ ಎಲ್ಲಿ ಉದ್ಘಾಟಿಸಲಾಯಿತು? ನಾವು ಭೂಮಾರ್ಗದಲ್ಲಿ ಮೆಟ್ರೋವನ್ನು ನೋಡ್ತೀವಿ. ನೀರೊಳಗಿನ ಮೆಟ್ರೋ ಎಲ್ಲಿ ಉದ್ಘಾಟನೆ ಆಯಿತು? ಮಂಗಳೂರು, ಚೆನ್ನೈ, ಹೈದರಾಬಾದ್, ಕಲ್ಕತ್ತಾ. ಸರಿಯಾದಂತಹ ಉತ್ತರ ಕಲ್ಕತ್ತಾದಲ್ಲಿ ಇತ್ತೀಚೆಗೆ ನೀರೊಳಗಿನ ಮೆಟ್ರೋ ಸೇವೆ ಉದ್ಘಾಟನೆ ಆಯಿತು. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಇದು ಕಲ್ಕತ್ತಾದ ಮೆಟ್ರೋದ ಪೂರ್ವ ಪಶ್ಚಿಮ ಕಾರಿಡಾರ್ನ ಭಾಗವಾಗಿದೆ. ಹೌರಾ ಮತ್ತು ಸಾಲ್ಟ್ ಲೇಕ್ ನಡುವಿನ ಸಂಪರ್ಕವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಈ ನೀರೊಳಗಿನ ಮೆಟ್ರೋ. ಇಲ್ಲಿ ಇದು ಯಾವ ಮೆಟ್ರೋದ ಒಂದು ಭಾಗ? ಕಲ್ಕತ್ತಾ ಮೆಟ್ರೋದ ಪೂರ್ವ ಪಶ್ಚಿಮ ಕಾರಿಡಾರ್ನ ಭಾಗ. ಹೌರಾ ಮತ್ತು ಸಾಲ್ಟ್ ಲೇಕ್ ನಡುವಿನ ಸಂಪರ್ಕ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಅನ್ನೋದು ತುಂಬ ಮಹತ್ವದ ಒಂದು ವಿಚಾರ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರತಿ ವರ್ಷ ಯಾವ ದಿನವನ್ನು ಜನ ಔಷಧಿಯ ಕೇಂದ್ರ ಅಂತ ಆಚರಿಸ್ತಾರೆ? ಜನ ಔಷಧಿ ಭಾಳ ಜನಪ್ರಿಯ ಆಗ್ತಾ ಇದೆ. ಹಾಗಾದರೆ ಈ ಜನ ಔಷಧಿ ದಿನ, ಜನ ಔಷಧಿಯನ್ನು ಹೆಚ್ಚು ಜನಪ್ರಿಯಗೊಳಿಸಬೇಕು, ಅದರ ಬಳಕೆಯನ್ನು ಉತ್ತೇಜಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಇದನ್ನು ಆಚರಿಸಲಾಗ್ತಾ ಇದೆ. 7 ಮಾರ್ಚ್, 8 ಮಾರ್ಚ್, 9 ಮಾರ್ಚ್, 10 ಮಾರ್ಚ್. ಸರಿಯಾದಂತಹ ಉತ್ತರ 7 ಮಾರ್ಚ್. 7 ಮಾರ್ಚನ್ನು ಜನರಿಕ್ ಮೆಡಿಸಿನ್ ಡೇ ಅಂತ ಕೂಡ ಕರೀತಾರೆ. ಜನರಿಕ್ ಔಷಧಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು, ಅದನ್ನು ಉತ್ತೇಜಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗ್ತಾ ಇದೆ 2019ರಿಂದ. ಮುಂದಿನ ಪ್ರಶ್ನೆಯ ಕಡೆಗೆ ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶಂಕರಾಚಾರ್ಯ ಬೆಟ್ಟ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆ? ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಕೇರಳ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಶಂಕರಾಚಾರ್ಯ ಬೆಟ್ಟ ಇರೋದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ
ಶಂಕರಾಚಾರ್ಯ ಬೆಟ್ಟದ ಮೇಲೆ ಶಂಕರಾಚಾರ್ಯ ದೇವಾಲಯ ಇದೆ. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಅಲ್ಲಿಗೆ ಭೇಟಿ ನೀಡಿದರು. ಹಿಂದೆ ಇದನ್ನು ಹಿಲ್ ಆಫ್ ಸೊಲೊಮನ್ ಅಂತ ಕರೀತಿದ್ರು. ಸಾಮಾನ್ಯ ಶಕಪೂರ್ವ 200ಕ್ಕಿಂತ ಹಿಂದಿಂದು ಇದು. 9ನೇ ಶತಮಾನದ ಹೊತ್ತಿಗೆ ಇದನ್ನು ನವೀಕರಣ ಮಾಡ್ತಾರೆ. ತಖ್ತಿ ಸುಲೇಮಾನ್ ಅಂತ ಮೂಲತಃ ಕರೆಯಲ್ಪಟ್ಟಂತಹ ಈ ಬೆಟ್ಟವನ್ನು ಈಗ ಆದಿಶಂಕರಾಚಾರ್ಯ ಬೆಟ್ಟ ಅಂತ ಮರುನಾಮಕರಣ ಮಾಡಲಾಗಿದೆ. ಹಾಗೆ ಈ ಸುದ್ದಿಯಲ್ಲಿದೆ ಈ ಶಂಕರಾಚಾರ್ಯ ಬೆಟ್ಟ ಜಮ್ಮು ಕಾಶ್ಮೀರದಲ್ಲಿ ಇರುವಂಥದ್ದು. ಮುಂದಿನ ಪ್ರಶ್ನೆಯ ಕಡೆಗೆ ಬರೋಣ. ಇತ್ತೀಚೆಗೆ ವಿಶ್ವಸುಂದರಿ 2024 ಸ್ಪರ್ಧೆ ನಡೀತು. ಭಾರತದ ಮುಂಬೈನಲ್ಲಿ ಈ ಸ್ಪರ್ಧೆಗಳು ನಡೆದವು. ಈ ಪ್ರಶಸ್ತಿಯನ್ನು ಗೆದ್ದಂತಹ ಕ್ರಿಸ್ಟೈನಾ ಪಿಸ್ಕೋವಾ ಇವರು ಯಾವ ದೇಶಕ್ಕೆ ಸೇರಿದವರು? ಸಾಮಾನ್ಯ ವಿಶ್ವಸುಂದರಿಯಾಗಿ ಆಯ್ಕೆಯಾದವರು ಯಾರು ಅಂತ ನಾವು ನೋಡಿರ್ತೀವಿ, ಆದರೆ ಅವರು ಯಾವ ದೇಶದವರು, ಸ್ಪರ್ಧೆ ಎಲ್ಲಿ ನಡೀತು, ಈ ವಿಚಾರಗಳನ್ನು ಬಿಟ್ಬಿಡ್ತೀವಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಯಶಸ್ಸೇನಿರ್ತದೆ, ಮುಖ್ಯ ವಿಷಯಕ್ಕೆ ಸಂಬಂಧಪಟ್ಟ ಸುತ್ತಮುತ್ತಲಿನ ಎಲ್ಲ ಅಂಶಗಳ ಓದು ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ಪಿಸ್ಕೋವಾ ಯಾವ ದೇಶದವರು? ಪೋಲೆಂಡ್, ಜಮೈಕಾ, ಚೆಕ್ ರಿಪಬ್ಲಿಕ್, ಮೆಕ್ಸಿಕೋ. ಸರಿಯಾದಂತಹ ಉತ್ತರ ಚೆಕ್ ರಿಪಬ್ಲಿಕ್ ದೇಶದವರು ಕ್ರಿಸ್ಟೈನಾ ಪಿಸ್ಕೋವಾ. ಇವರು ತಮ್ಮ ಸಂದರ್ಶನದಲ್ಲಿ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ತೀವಿ. ಚೆಕ್ ರಿಪಬ್ಲಿಕ್ನ ಕ್ರಿಸ್ಟೈನಾ ಪಿಸ್ಕೋವಾ ಇವರು ಮುಂಬೈನ ಜಿಯೋ ವರ್ಲ್ಡ್ ಸಿನಿಮಾದಲ್ಲಿ ನಡೆದಂತಹ ಮಿಸ್ ವರ್ಲ್ಡ್ 2024 ಗೆದ್ಕೋತಾರೆ. ಈ ಹಿಂದೆ 2023ರಲ್ಲಿ ಮಿಸ್ ವರ್ಲ್ಡ್ ಆಗಿದ್ದವರು ಪೋಲೆಂಡಿನ ಕರೋಲಿನಾ ಬೈಲಾವಾಸ್ಕಾ ಅಂತ. ಅವರ ಉತ್ತರಾಧಿಕಾರಿಯಾಗಿ ಇವರು ಆಯ್ಕೆಯಾಗಿದ್ದಾರೆ. ಭಾರತದಿಂದ ಸಿನಿ ಶೆಟ್ಟಿ ಅವರು ಭಾಗವಹಿಸಿದರು ಈ ಒಂದು ಸ್ಪರ್ಧೆಯಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಆಪರೇಷನ್ ರೈಸಿಂಗ್ ಸನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಹುಲಿ ಚರ್ಮದ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವುದಕ್ಕೆ, ಮಾದಕ ವಸ್ತು ಮತ್ತು ಮದ್ಯ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವುದಕ್ಕೆ, ವಿದೇಶಿ ಮೂಲದ ಚಿನ್ನದ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವುದಕ್ಕೆ, ಕೆಂಪು ಚಂದನದ ಕಳ್ಳ ಸಾಗಾಣಿಕೆ ತಡೆಯುವುದಕ್ಕೆ. ಆಪರೇಷನ್ ರೈಸಿಂಗ್ ಸನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ವಿದೇಶಿ ಮೂಲದ ಚಿನ್ನದ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಅದನ್ನು ತಡೆಗಟ್ಟುವುದಕ್ಕೆ ಇತ್ತೀಚೆಯಲ್ಲಿ ಆಪರೇಷನ್ ರೈಸಿಂಗ್ ಸನ್ ಕಾರ್ಯಾಚರಣೆ ಮಾಡಿತ್ತು. ಇದನ್ನು ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರು ಆರಂಭಿಸಿದ್ದಾರೆ. ವಿದೇಶದಿಂದ ಏನು ಚಿನ್ನದ ಕಳ್ಳ ಸಾಗಾಣಿಕೆ ನಡೆಯುತ್ತೆ ಅದನ್ನು ತಡೆಯಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾರ್ಚ್ 12, ಮಾರ್ಚ್ 13 4 ರಾಜ್ಯಗಳಲ್ಲಿ ಕಾರ್ಯಾಚರಣೆಯನ್ನು ಆಪರೇಷನ್ ರೈಸಿಂಗ್ ಸನ್ ಕಾರ್ಯಾಚರಣೆಯನ್ನು ನಡೆಸಲಾಯಿತು. 40 ಕೋಟಿ ಮೌಲ್ಯದ 61 ಕಿಲೋಗ್ರಾಂ ಚಿನ್ನವನ್ನು ವಶಪಡಿಸಿಕೊಳ್ಳಲಾಯಿತು. ವಿಶೇಷವಾಗಿ ಗುವಾಹಟಿ, ಬಾರ್ಪೇಟಾ, ದರ್ಭಾಂಗ, ಗೋರಖ್ಪುರ್ ಮತ್ತು ಅರಾರಿಯಾಗಳಿಂದ ಈ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ರೈಸಿಂಗ್ ಸನ್ ಅಂತ ಹೆಸರನ್ನು ಇಡಲಾಗಿತ್ತು. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸ್ತಾರೆ? IDM ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಅಂತ ಯಾವಾಗ ಆಚರಿಸ್ತಾರೆ? ಮಾರ್ಚ್ 12, ಮಾರ್ಚ್ 13, ಮಾರ್ಚ್ 14, ಮಾರ್ಚ್ 15. ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಮಾರ್ಚ್ 14 ಆಚರಿಸ್ತಾರೆ. ಯಾಕೆ ಮಾರ್ಚ್ 14 ಆಚರಿಸ್ತಾರೆ ಅಂತ ಕೇಳಿದರೆ ಇದನ್ನು 5 ಡೇ ಅಂತ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಅದರ್ವೈಸ್ 5 ಡೇ ಅಂತ ಕೂಡ ಕರೀತಾರೆ. ಗಣಿತದ ಸ್ಥಿರವಾದ ಪೈನ ಬೆಲೆಯನ್ನು ಗೌರವಿಸುವ ಸಲುವಾಗಿ ಮಾರ್ಚ್ 14 ಅದನ್ನು ಆಚರಿಸ್ತಾರೆ. 1988ರಲ್ಲಿ ಭೌತಶಾಸ್ತ್ರಜ್ಞ ಲ್ಯಾರಿ ಶಾ ಅವರಿಂದ ಇದು ಹುಟ್ಕೊಂಡಿದ್ದು. ಭಾರತದಲ್ಲಿ ಡಿಸೆಂಬರ್ 22 ಶ್ರೀನಿವಾಸ್ ರಾಮಾನುಜಂ ಅವರ ಜನ್ಮದಿನದ ನೆನಪಿಗಾಗಿ ಭಾರತದಲ್ಲಿ ಗಣಿತ ದಿನ ಅಂತ ಆಚರಿಸ್ತಾರೆ. ಡಿಸೆಂಬರ್ 22 ಭಾರತದಲ್ಲಿ ಗಣಿತ ದಿನ, ಮಾರ್ಚ್ 14 ಅಂತಾರಾಷ್ಟ್ರೀಯ ಗಣಿತ ದಿನ. ಮುಂದಿನ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಉನ್ನತಿ 2024 ಈ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನು? ಈಶಾನ್ಯ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ವಾಯುವ್ಯ ಪ್ರದೇಶಗಳಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು, ಈಶಾನ್ಯ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಉದ್ಯೋಗವನ್ನು ಸೃಷ್ಟಿಸುವುದು, ವಾಯುವ್ಯ ಪ್ರದೇಶದಲ್ಲಿ ವ್ಯಾಪಾರವನ್ನು ಉತ್ತೇಜಿಸುವುದು. ಉನ್ನತಿ 2024 ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದರೆ ಇದು ಈಶಾನ್ಯ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂಥ ಉದ್ದೇಶವನ್ನು ಉನ್ನತಿ 2024 ಯೋಜನೆ ಹೊಂದಿದೆ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಈಶಾನ್ಯ ಪ್ರದೇಶಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿತ್ತು. ಅದಕ್ಕೆ ಅನುಮತಿಯನ್ನು ನೀಡಿದೆ ಕೇಂದ್ರ ಸರ್ಕಾರ. ಆ ಯೋಜನೆಗೆ ಹೆಸರು ಉನ್ನತಿ 2024 ಉತ್ತರ ಪೂರ್ವ ಪರಿವರ್ತನಾ ಕೈಗಾರಿಕೀಕರಣ ಯೋಜನೆ 2024. ಉತ್ತರ ಪೂರ್ವ ಪರಿವರ್ತನಾ ಕೈಗಾರಿಕೀಕರಣ ಯೋಜನೆ 2024. ಇದನ್ನೇ ಉನ್ನತಿ 2024 ಅಂತ ಹೇಳ್ತಾರೆ. 10 ವರ್ಷಗಳ ಅವಧಿಯನ್ನು ಹೊಂದಿದೆ.
ಈಶಾನ್ಯ ರಾಜ್ಯಗಳಲ್ಲಿ ಕೈಗಾರಿಕೀಕರಣ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಒಂದು ಮಹತ್ತರ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಡ್ರೋನ್ ತಯಾರಿಕಾ ಗರುಡ ಏರೋಸ್ಪೇಸ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಬಾರ್ಡರ್ ಪೆಟ್ರೋಲ್ ಸರ್ವೆಲೆನ್ಸ್ ಡ್ರೋನ್ನ ಹೆಸರೇನು? ಗರುಡ ಏರೋಸ್ಪೇಸ್ನವರು ಬಿಡುಗಡೆ ಮಾಡಿರುವಂಥ ಬಾರ್ಡರ್ ಪೆಟ್ರೋಲ್ ಸರ್ವೆಲೆನ್ಸ್ ಡ್ರೋನ್, ಅದರ ಹೆಸರೇನು? ತಲ್ವಾರ್, ಖಂಜರ್, ವಿನಾಶ್, ತ್ರಿಶೂಲ್. ಸರಿಯಾದಂತಹ ಉತ್ತರ ತ್ರಿಶೂಲ್. ತ್ರಿಶೂಲ್ ಎಂಬಂತಹ ಬಾರ್ಡರ್ ಪೆಟ್ರೋಲ್ ಸರ್ವೆಲೆನ್ಸ್ ಡ್ರೋನನ್ನು ಗರುಡ ಏರೋಸ್ಪೇಸ್ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇದು ನೈಸರ್ಗಿಕ ವಿಕೋಪಗಳ ಮೇಲ್ವಿಚಾರಣೆ, ಸಂಚಾರಗಳ ಮೇಲ್ವಿಚಾರಣೆ, ಜನರ ಮೇಲ್ವಿಚಾರಣೆ ಮಾಡೋದಕ್ಕೆ ಅತ್ಯಾಧುನಿಕ ಸಾಮರ್ಥ್ಯಗಳೊಂದಿಗೆ ಈ ಡ್ರೋನ್ ಕಾರ್ಯಾಚರಣೆಯನ್ನು ಮಾಡುತ್ತೆ. ಮುಂದಿನ ಒಂದು ಪ್ರಶ್ನೆ, ಇದನ್ನು ಹೀಗೂ ಕೇಳ್ಬೋದು, ತ್ರಿಶೂಲ್ ಈ ಬಾರ್ಡರ್ ಗಸ್ತು ಕಣ್ಗಾವಲು ಡ್ರೋನನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ. ಆಗ ಗರುಡ ಏರೋಸ್ಪೇಸ್ ಆಗುತ್ತೆ. ಯಾತಕ್ಕೋಸ್ಕರ ಅಂತಂದರೆ ಜನರು, ನೈಸರ್ಗಿಕ ವಿಕೋಪಗಳು ಮತ್ತು ಸಂಚಾರಗಳ ಮೇಲ್ವಿಚಾರಣೆ ಮಾಡೋದಕ್ಕೆ ಇದನ್ನು ತಯಾರು ಮಾಡಲಾಗಿದೆ. ಮುಂದಿನ ಒಂದು ಪ್ರಶ್ನೆ, ಕೃತ್ರಿಮ AI ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಕೃತ್ರಿಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಹೇಳಿಕೆಗಳಿವೆ. ಒಂದನೇ ಹೇಳಿಕೆ, ಇದನ್ನು ಓಲಾ ಕಂಪನಿ ಅನಾವರಣಗೊಳಿಸಿದೆ. ಇದು ಭಾರತದ ಮೊದಲ ಸ್ವಂತ AI ಆಗಿದೆ. ದೈನಂದಿನ ಕಾರ್ಯಗಳನ್ನು ವ್ಯವಸ್ಥಿತಗೊಳಿಸುವ ಉದ್ದೇಶ ಹೊಂದಿದೆ. ಭಾರತೀಯ ಭಾಷೆಗಳನ್ನು ಸಂಯೋಜಿಸುವ ಗುರಿ ಹೊಂದಿದೆ. ಈ ಹೇಳಿಕೆಗಳಿದ್ದಾವೆ. ಒಂದು ಸರಿ ಆದರೆ ಎರಡು ತಪ್ಪು ಅಂತ ಹೇಳುತ್ತೆ. ಮೊದಲನೇ ಸರಿ ಓಲಾ ಕಂಪನಿ ಅನಾವರಣಗೊಳಿಸಿದೆ ಸರಿ, ಆದರೆ ಇದು ಭಾರತದ ಮೊದಲ ಸ್ವಂತ AI ಅಲ್ಲ ಅಂತ ಹೇಳುತ್ತೆ. ಹೇಳಿಕೆ 1 ಮತ್ತು 3 ಸರಿಯಾಗಿದೆ ಅನ್ನತ್ತೆ. ಓಲಾ ಕಂಪನಿ ತಯಾರು ಮಾಡಿದೆ, ದೈನಂದಿನ ಕಾರ್ಯಗಳನ್ನು ವ್ಯವಸ್ಥಿತಗೊಳಿಸುವ ಗುರಿ ಹೊಂದಿದೆ ಅಂತ ಹೇಳುತ್ತೆ. 1, 3, 4 ಈ 3 ಸರಿ ಇದೆ ಅಂತ ಹೇಳುತ್ತೆ. ಮೂರನೇ ಆಯ್ಕೆ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳುತ್ತೆ. ಕೊನೆಯ ಆಯ್ಕೆ. ಹಾಗಾದರೆ ಉತ್ತರ ಏನು? ಉತ್ತರವನ್ನು ನೀವು ಕೂಡ ಹೇಳ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಉತ್ತರ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಕೃತ್ರಿಮ AIಯನ್ನು ಓಲಾ ಕಂಪನಿ ಅನಾವರಣಗೊಳಿಸಿದೆ. ಭಾರತದ ಮೊದಲ ಸ್ವಂತ AI ಆಗಿದೆ. ದೈನಂದಿನ ಕಾರ್ಯಗಳನ್ನು ವ್ಯವಸ್ಥೆಗೊಳಿಸುವ ಗುರಿ ಹೊಂದಿದೆ. ಭಾರತೀಯ ಭಾಷೆಗಳ ಸಂಯೋಜನೆ ಗುರಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವೇಚೂರ್ ಹಸು ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ ಅಥವಾ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕ, ಗುಜರಾತ್, ಕೇರಳ, ಒಡಿಶಾ. ವೇಚೂರ್ ಹಸು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ವೇಚೂರ್ ಹಸು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಡಾಕ್ಟರ್ ಸೋಸಮ್ಮ ಐಫೆ ಮತ್ತು ಅವರ ವಿದ್ಯಾರ್ಥಿಗಳು ಈ ವೇಚೂರ್ ಹಸುವಿನ ತಳಿಯನ್ನು ರಕ್ಷಣೆ ಮಾಡಿದ್ದಾರೆ. ಈ ಕಾರ್ಯಕ್ಕಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ. ಕೇರಳದ ವೇಚೂರ್ ಎಂಬ ಗ್ರಾಮದಲ್ಲಿ ಕಂಡುಬರುವ ಹಸು, ಅದಕ್ಕೆ ವೇಚೂರ್ ಹಸು ಅಂತಲೇ ಕರೀತಾರೆ. ಚಿಕ್ಕ ಜಾನುವಾರು, ಬರೀ 130 kg ತೂಕ ಮತ್ತು 90 ಸೆಂಟಿಮೀಟರ್ ಎತ್ತರ ಇರುವಂತಹ ಒಂದು ಹಸು ಇದು. ಆದರೆ ಇದರ ಹಾಲಿನಲ್ಲಿ ಬೀಟಾ ಕೇಸಿನ್, A2 ಮತ್ತು ಲ್ಯಾಕ್ಟೋಫೆರಿನ್ನಂತಹ ಪ್ರಯೋಜನಕಾರಿ ಗುಣಗಳನ್ನು ಹೊಂದಿದೆ. ಈ ವೇಚೂರ್ ಹಸು ಕೇರಳದ್ದು ಅನ್ನೋದು ಬಹಳ ಮಹತ್ವದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಸ್ರೋ ಮರುಬಳಕೆಯ ಲ್ಯಾಂಡಿಂಗ್ ವೆಹಿಕಲ್ RLV LEX-02 ಲ್ಯಾಂಡಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತು. ಬಹಳ ದೊಡ್ಡ ಯಶಸ್ಸು. ಜಗತ್ತಿನ 6ನೆಯ ದೇಶ ಅಮೆರಿಕಾ, ರಷ್ಯಾ, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್ನ ನಂತರ 6ನೇ ದೇಶವಾಗಿ ಈ ಒಂದು ಯಶಸ್ವಿ ಪ್ರಯೋಗವನ್ನು ಮಾಡಿದೆ. ಅದರ RLVನ ಹೆಸರೇನು ಅನ್ನೋದು ಪ್ರಶ್ನೆ. ಆಕಾಶ್, ಪುಷ್ಪಕ್, ಅಂಬರ್ ಮತ್ತು ಪುಷ್ಕರ್. ಪುಷ್ಕರ್ ಇದೆ, ಪುಷ್ಪಕ್ ಇದೆ, ಆಕಾಶ್ ಇದೆ, ಅಂಬರ್ ಇದೆ. ಹಾಗಾದರೆ ಮರುಬಳಕೆಯ ಲ್ಯಾಂಡಿಂಗ್ ವೆಹಿಕಲ್ ಅದರ ಹೆಸರೇನು? ಸರಿಯಾದಂತಹ ಉತ್ತರ ಪುಷ್ಪಕ್. ಭಾಳ ಸುದ್ದಿಯಲ್ಲಿದ್ದಂತಹ ವಿಮಾನ ಇದು ಪುಷ್ಪಕ್. ಇಸ್ರೋದ ಯಶಸ್ವಿ ಪುಷ್ಪಕ್ ಮರುಬಳಕೆಯ ಲ್ಯಾಂಡಿಂಗ್ ವೆಹಿಕಲ್ LEX-02 ಲ್ಯಾಂಡಿಂಗ್ ಪ್ರಯೋಗಾಲಯ. ಇದೊಂದು ಲ್ಯಾಂಡಿಂಗ್ ವೆಹಿಕಲ್, ನಾನು ಆಗಲೇ ವಿಮಾನ ಅಂತ ಹೇಳಿಬಿಟ್ಟೆ. ಬಟ್ ಪುಷ್ಪಕ್ ಎನ್ನುವುದು ಮರುಬಳಕೆಯ ಲ್ಯಾಂಡಿಂಗ್ ವೆಹಿಕಲ್. ಇದನ್ನು ಯಶಸ್ವಿಯಾಗಿ ಇಸ್ರೋ ನಡೆಸಿದೆ. ಹಾಗೂ 6ನೆಯ ಅಂತಹ ತಂತ್ರಜ್ಞಾನ ಹೊಂದಿರುವ ದೇಶ ಅಂತ ಅದರ 6ನೆಯ ದೇಶವಾಗಿ ಸೇರ್ಪಡೆಯಾಗಿದೆ ಭಾರತ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸದಾನಂದ್ ವಸಂತ್ ಡೇಟ್, ಎಸ್ ಸೋಮನಾಥ್, ರಾಜೀವ್ ಕುಮಾರ್, ಕುಲ್ದೀಪ್ ಸಿಂಗ್. ಸರಿಯಾದ ಉತ್ತರ ಸದಾನಂದ್ ವಸಂತ್ ಡೇಟ್. ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿದೆ NIA. ರಾಮೇಶ್ವರಂ ಕೆಫೆ ಸ್ಫೋಟದ ಉಸ್ತುವಾರಿಯನ್ನು, ಮೇಲ್ವಿಚಾರಣೆಯನ್ನು ಕೂಡ, ಅದರ ತನಿಖೆಯನ್ನು ಕೂಡ ಇದು NIA ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರ ಮುಖ್ಯಸ್ಥರಾಗಿ ಸದಾನಂದ್ ವಸಂತ್ ಡೇಟ್ ಅವರಿದ್ದಾರೆ. 1990ರ ಬ್ಯಾಚ್ನವರು ಇವರು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ.
ಇತ್ತೀಚೆಗೆ ಯಾವ ಸಂಸ್ಥೆಯು ಕರೋನಾ ವೈರಸ್ಗಳಿಗಾಗಿ ಹೊಸ ನೆಟ್ವರ್ಕ್ ಕೋವಿನೆಟ್ ಅನ್ನು ಆರಂಭಿಸಿದೆ? ಯಾವ ಸಂಸ್ಥೆ? UNO, ಯುನೆಸ್ಕೋ, WHO, ಯುನಿಸೆಫ್. ಸರಿಯಾದಂತಹ ಉತ್ತರ ಕೋವಿನೆಟ್ ಅನ್ನು ಆರಂಭಿಸಿದರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಕೋವಿನೆಟ್ ಎಂಬಂತಹ ಹೊಸ ನೆಟ್ವರ್ಕ್ ಅನ್ನು ಆರಂಭಿಸಿದೆ. ಇದೊಂದು ಕರೋನಾ ವೈರಸ್ ಕಣ್ಗಾವಲಿಗಾಗಿ ನೆಟ್ವರ್ಕ್ ಅನ್ನು ಆರಂಭಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಮಾನವ, ಪ್ರಾಣಿ ಮತ್ತು ಪರಿಸರದ ಕರೋನಾ ವೈರಸ್ ಕಣ್ಗಾವಲು ವಿಶೇಷ ಪ್ರಯೋಗಾಲಯದ ಜಾಗತಿಕ ಜಾಲ ಕೋವಿನೆಟ್. ಇದನ್ನು ಆರಂಭಿಸಿರೋದು. ಮುಂದಿನ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡ್ ದೇಶದ IQ-AIR ಬಿಡುಗಡೆ ಮಾಡಿದ 2023 ವಿಶ್ವ ವಾಯುಗುಣ ಮಟ್ಟ ನಗರಗಳ ವರದಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಯಾವುದು? ಸ್ವಿಟ್ಜರ್ಲ್ಯಾಂಡ್ ದೇಶದ IQ-AIR ಅನ್ನೋದು 2023 ವಿಶ್ವ ವಾಯುಗುಣ ಮಟ್ಟ ನಗರಗಳ ವರದಿಯನ್ನು ಬಿಡುಗಡೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಬಿಹಾರದ ಬೇಗುಸರಾಯ್ ವಾಯುಮಾಲಿನ್ಯದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಬಿಹಾರದ ಬೇಗುಸರಾಯ್. ಈ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಈ ಪಟ್ಟಿಯ ಮೊದಲ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. 2022 ಭಾರತ ಮೊದಲ ಸ್ಥಾನದಲ್ಲಿತ್ತು. ಹಾಗಾದರೆ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಈ ವರದಿ ಹೇಳುತ್ತದೆ ಬಿಹಾರದ ಬೇಗುಸರಾಯ್ ವಿಶ್ವ ವಾಯುಮಾಲಿನ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಭಾರತ 3ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ಇದೆ. ಈ ಮೂರು ಹೇಳಿಕೆಗಳು ಸರಿ. 2022 ಭಾರತ 3ನೇ ಸ್ಥಾನದಲ್ಲೇ ಇತ್ತು, ಮೊದಲನೇ ಸ್ಥಾನದಲ್ಲಿ ಇರಲಿಲ್ಲ. ಸತತವಾಗಿ ಈ ಪಟ್ಟಿಯಲ್ಲಿ ದಿಲ್ಲಿ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಮುಂದಿನ ಪ್ರಶ್ನೆಗೆ ಬರೋಣ. 17ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ 2024 ನೀಡಲಾದ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು? ಮರಣೋತ್ತರವಾಗಿ ಶ್ರೀ PV ನರಸಿಂಹರಾವ್, ಶ್ರೀ ಚರಣ್ ಸಿಂಗ್, ಶ್ರೀ MS ಸ್ವಾಮಿನಾಥನ್ ಮತ್ತು ಶ್ರೀ ಕರ್ಪೂರಿ ಠಾಕೂರ್ ಇವರಿಗೆ ನೀಡಲಾಗಿದೆ. ಶ್ರೀ LK ಅಡ್ವಾಣಿ ಇವರಿಗೂ ಈ ಪ್ರಶಸ್ತಿ ನೀಡಲಾಗಿದೆ. ಎ ಹೇಳಿಕೆ ಮಾತ್ರ ಸರಿ ಇದೆ, ಎ ಮತ್ತು ಬಿ ಎರಡೂ ಸರಿ ಇದೆ. 2024 ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಮರಣೋತ್ತರವಾಗಿ PV ನರಸಿಂಹರಾವ್, ಚರಣ್ ಸಿಂಗ್, MS ಸ್ವಾಮಿನಾಥನ್, ಶ್ರೀ ಕರ್ಪೂರಿ ಠಾಕೂರ್ ಅವರಿಗೆ ನೀಡಲಾಗಿದೆ ಹಾಗೂ LK ಅಡ್ವಾಣಿ ಅವರಿಗೆ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರೆಲ್ಲರ ಪರವಾಗಿ ಇವರ ಮಕ್ಕಳು ಮೊಮ್ಮಕ್ಕಳು ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಅಡ್ವಾಣಿಯವರಿಗೆ ಅವರ ಅನಾರೋಗ್ಯದ ನಿಮಿತ್ತ ಅವರ ಮನೆಗೆ ಹೋಗಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ವಿಶ್ವದ ಅತಿದೊಡ್ಡ ಹಾಕಿ ಟೂರ್ನಿ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ. ಕೊಡವ ಕುಟುಂಬಗಳ ಹಾಕಿ ಹಬ್ಬ. ಇದಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಯಾವುದು ಕೆಳಗಿನ ಹೇಳಿಕೆಗಳಲ್ಲಿ? ಈ ಒಂದು ಹಾಕಿ ಉತ್ಸವಕ್ಕೆ ಕುಂಡ್ಯೋಳಂಡ ಹಾಕಿ ಉತ್ಸವ ಅಂತ ಕರೀತಾರೆ. 24ನೇ ಉತ್ಸವ ನಡೀತಾ ಇದೆ ಪ್ರಸ್ತುತ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ಏರ್ಪಡುತ್ತೆ. ಕೂರ್ಗ್ 11 ಟೀಮ್ನಲ್ಲಿ ಕೊಡಗಿನ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಆಟವಾಡಿ ಗಮನ ಸೆಳೆದಿದ್ರು. ಯಾವ ಹೇಳಿಕೆ ತಪ್ಪಾಗಿದೆ ಅಂತ? ಬಹುಶಃ ಮೇಲ್ನೋಟಕ್ಕೆ ಅನಿಸುತ್ತೆ ಜಿಲ್ಲಾಧಿಕಾರಿ ಒಂದು ಹಾಕಿ ಟೀಮಲ್ಲಿ ಆಡ್ತಾರಾ ಅಂತ, ಆದರೆ ಆ ಹೇಳಿಕೆ ಸರಿಯಾಗಿದೆ. ಕುಂಡ್ಯೋಳಂಡ ಹಾಕಿ ಉತ್ಸವ ಅಂತ ಕರೀತಾರೆ. 24ನೇ ಉತ್ಸವ ಮಡಿಕೇರಿಯಲ್ಲಿ ನಡೀತಾ ಇದೆ. 300ಕ್ಕಿಂತ ಹೆಚ್ಚು ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ. ಆದರೆ ಈ ಸ್ಪರ್ಧೆ ನಡೆಯೋದು ಕೊಡಗು ಜಿಲ್ಲೆಯಲ್ಲಿ. ಹಾಗೆ ಹೇಳಿಕೆ ಸಿ ತಪ್ಪಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ಏರ್ಪಡುತ್ತದೆ ಅನ್ನುವ ಹೇಳಿಕೆ ತಪ್ಪಾಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ವಿಶ್ವ ಇಡ್ಲಿ ದಿನ. ಭಾಳ ತಮಾಷೆ ಅನ್ನಿಸ್ಬೋದು, ಇಡ್ಲಿಗೂ ಒಂದು ದಿನ ಇದೆ ಅಂಥೇಳಿ. ವಿಶ್ವ ಇಡ್ಲಿ ದಿನ. ಈ ವಿಶ್ವ ಇಡ್ಲಿ ದಿನವನ್ನು ಯಾವಾಗ ಆಚರಿಸ್ತಾರೆ? ಮಾರ್ಚ್ 27, ಮಾರ್ಚ್ 28, ಮಾರ್ಚ್ 29, ಮಾರ್ಚ್ 30 ಇಡ್ಲಿ ಪ್ರಿಯರಿಗಾಗಿಯೇ ಇರುವಂತಹ ದಿನ ಇದು. ಯಾವ ದಿನ ಹಾಗಾದರೆ? ಈ ದಿನ ಖಂಡಿತ ಒಬ್ಬರು ಒಂದಲ್ಲ ಒಂದು ಇಡ್ಲಿನಾರು ತಿನ್ನಲೇಬೇಕು. ಇಡ್ಲಿ ದಿನ, ವಿಶ್ವ ಇಡ್ಲಿ ದಿನ ಯಾವಾಗ ಅಂತ ಕೇಳಿದರೆ ಮಾರ್ಚ್ 30 ಇದು ವಿಶ್ವ ಇಡ್ಲಿ ದಿನ. 20ನೆಯ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಚಾಯ್ ಪೇ ಚರ್ಚೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಒಬ್ಬರೊಡನೆ ಚರ್ಚೆ ಮಾಡಿದರು. ಆ ಚರ್ಚೆಯಲ್ಲಿ ಅವರು ಭಾರತ 4ನೇ ಕೈಗಾರಿಕಾ ಕ್ರಾಂತಿಯ ಮುಂಚೂಣಿಯಲ್ಲಿರಲಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿಯ ಬಗ್ಗೆ ಮಾತಾಡಿದರು. ಆ ಚರ್ಚೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು. ಹಾಗಾದರೆ ಈ ಚರ್ಚೆಯನ್ನು ಅವರು ಯಾರೊಟ್ಟಿಗೆ ಮಾಡಿದರು? ಎಲಾನ್ ಮಸ್ಕ್, ವಾರನ್ ಬಫೆಟ್, ಬಿಲ್ ಗೇಟ್ಸ್, ಜೋ ಬೈಡನ್. ಈ ಚರ್ಚೆ ನಡೆದಿದ್ದು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಆದಂತಹ ಬಿಲ್ ಗೇಟ್ಸ್ ಅವರೊಂದಿಗೆ ಈ ಚರ್ಚೆಯನ್ನು ನಡೆಸಿದರು ಚಾಯ್ ಪೇ ಚರ್ಚೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. IPL 17ನೇ ಆವೃತ್ತಿ ಈಗ ನಡೀತಾ ಇರುವ ಆವೃತ್ತಿ. ಇತ್ತೀಚೆಗೆ ಸನ್ರೈಸರ್ಸ್ ಹೈದರಾಬಾದ್ ಅತಿ ಹೆಚ್ಚು ರನ್ನನ್ನು ದಾಖಲಿಸಿತು 20 ಓವರ್ಗಳಲ್ಲಿ. RCB ದಾಖಲೆಯನ್ನು ಹಿಂದೆ ಮಾಡಿದ ದಾಖಲೆಯನ್ನು ಅಳಿಸಿ ಹಾಕಿತು.
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ? 2013ರಲ್ಲಿ ಪುಣಾ ವಾರಿಯರ್ಸ್ ವಿರುದ್ಧ RCB 263 ರನ್ನನ್ನು ಗಳಿಸಿತ್ತು 5 ವಿಕೆಟ್ ನಷ್ಟಕ್ಕೆ. SRH ಈಗ 227 ರನ್ ಗಳಿಸಿದೆ 3 ವಿಕೆಟ್ ನಷ್ಟಕ್ಕೆ. SRH ಈ ದಾಖಲೆಯನ್ನು DC ಅಂದರೆ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ಮಾಡಿದೆ. ಈ ಪಂದ್ಯದಲ್ಲಿ ಒಟ್ಟಾರೆ 523 ರನ್ನನ್ನು ದಾಖಲೆ ಮಾಡಲಾಗಿದೆ. ಹಾಗಾದರೆ ಈ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಸಾಮಾನ್ಯ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ನೆನಪಿಟ್ಕೊಂಡಿರ್ತೀವಿ. ಬೆಂಗಳೂರಿನವ್ರು ಮಾಡಿದರು, ಹೌದು, ಯಾರ ವಿರುದ್ಧ ಮಾಡಿದರು? SRHನವರು ಹೊಸ ದಾಖಲೆ ಮಾಡಿದ್ದಾರೆ, ಯಾರ ವಿರುದ್ಧ ಮಾಡಿದರು, ಒಟ್ಟಾರೆ ಎಷ್ಟು ರನ್ ಸ್ಕೋರ್ ಆಯಿತು, ಈ ಥರ ಅಂಕಿಅಂಶಗಳನ್ನು ನಾವು ಸಂಪೂರ್ಣವಾಗಿ ಅವಲೋಕನ ಮಾಡಿದಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಇದರಲ್ಲಿ ಭಾಳ ಸೂಕ್ಷ್ಮ ಏನಿಲ್ಲ. ಇದರಲ್ಲಿ ಒಂದು ಆಯ್ಕೆ ತಪ್ಪಾಗಿದೆ. SRH ಈ ದಾಖಲೆಯನ್ನು DC ವಿರುದ್ಧ ಮಾಡಲಿಲ್ಲ, ಇದು DC ವಿರುದ್ಧ ಮಾಡಿದ್ದಲ್ಲ, ಮುಂಬೈ ವಿರುದ್ಧ ಮಾಡಿದ್ದು. ಅಲ್ಲಿಗೆ SRH ಈ ದಾಖಲೆಯನ್ನು DC ವಿರುದ್ಧ ಮಾಡಿದೆ ಅನ್ನೋದು ತಪ್ಪಾದಂತಹ ಒಂದು ಹೇಳಿಕೆ. ಮುಂದಿನ ಪ್ರಶ್ನೆಗೆ ಬರೋಣ. ದೇಶದ ಮೊದಲ AI ಶಿಕ್ಷಕಿ ಭಾಳ ಸುದ್ದಿಯಲ್ಲಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನಿರ್ಮಾಣ ಮಾಡಿದಂತಹ ದೇಶದ ಮೊಟ್ಟ ಮೊದಲ ಶಿಕ್ಷಕಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಪ್ಪಾದ ಹೇಳಿಕೆ ಇದೆ. ಆ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು. ಈ ಶಿಕ್ಷಕಿಯ ಹೆಸರು ಐರಿಸ್. ಕೇರಳದ ತಿರುವನಂತಪುರದ ಹೈಯರ್ ಸೆಕೆಂಡರಿ ಶಾಲೆ KTCT ಇಲ್ಲಿ ಇದನ್ನು ಪರಿಚಯಿಸಿದರು. ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಆ AI ಶಿಕ್ಷಕಿ ಆ ಶಾಲೆಯಲ್ಲಿ ಟೀಚ್ ಮಾಡೋದು, ವಿದ್ಯಾರ್ಥಿಗಳೊಂದಿಗೆ ಮಾತಾಡೋದು, ಕೈ ಕುಲುಕೋದು ಎಲ್ಲ, ಅದು ಕೇರಳದ ತಿರುವನಂತಪುರ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪರಿಚಯ ಮಾಡಿದ್ದು ಅಂತ ಹೇಳಿಕೆ ಹೇಳುತ್ತೆ. ನೀತಿ ಆಯೋಗದ ಅಟಲ್ ಟೆಂಕರಿಂಗ್ ಲ್ಯಾಬ್ ಅದು ಅಭಿವೃದ್ಧಿಪಡಿಸಿದೆ. 6 ಭಾಷೆಗಳಲ್ಲಿ ಶಿಕ್ಷಕಿ ಮಾತಾಡತ್ತೆ. ಹಾಗಾದರೆ ಯಾವುದು ತಪ್ಪಾಗಿದೆ ಈ ಹೇಳಿಕೆಗಳಲ್ಲಿ? ಬಹಳ ಕಷ್ಟಕರವಾದಂತಹ ಪ್ರಶ್ನೆಗಳಲ್ಲಿ ಒಂದು ಅಂತ ಹೇಳ್ಬೋದು. ತುಂಬಾ ಎಲ್ಲ ಆಯ್ಕೆಗಳು ಸರಿ ಇದೆ ಅನಿಸುತ್ತೆ. ಯಾವ ಹೇಳಿಕೆ ತಪ್ಪು ಅಂತ ನಾವು ನಿರ್ಧಾರ ಮಾಡಬೇಕು. ಇದರ ತಪ್ಪಾದ ಹೇಳಿಕೆ ಅಂದರೆ ಈ ಶಿಕ್ಷಕಿ 6 ಭಾಷೆಗಳಲ್ಲಿ ಮಾತನಾಡಬಲ್ಲದು ಅಂತಲ್ಲ, ಈ ಶಿಕ್ಷಕಿ 3 ಭಾಷೆಗಳಲ್ಲಿ ಮಾತನಾಡಬಲ್ಲದು. ಅಲ್ಲಿಗೆ ಬಾಕಿ ಎಲ್ಲ ಸರಿ ಇದೆ. ಐರಿಸ್ ಹೆಸರು ಕೇರಳದಲ್ಲಿ ಪರಿಚಯ ಆಗಿದೆ. ನೀತಿ ಆಯೋಗದ ಅಟಲ್ ಟೆಂಕರಿಂಗ್ ಲ್ಯಾಬ್ನಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಬರೋಣ. ಕರ್ನಾಟಕ ಸರ್ಕಾರ ಆರಂಭಿಸಿರುವ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು? ಈ ಶಾಲೆಯ ಅಭಿವೃದ್ಧಿಗೆ, ಸರ್ಕಾರಿ ಶಾಲೆ ವಿಶೇಷವಾಗಿ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸುವಂತೆ ಮಾಡೋದು. ಶ್ರೀ CM ಸಿದ್ದರಾಮಯ್ಯ ಅವರು ತಾವು ಕಲಿತಂತಹ ಸಿದ್ದರಾಮನ ಹುಂಡಿ ಮತ್ತು ಕುಪ್ಪೇಗಾಲ ಶಾಲೆಗಳಿಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಹೇಳಿಕೆ ಎ ಮಾತ್ರ ಸರಿ, A ಮತ್ತು B ಎರಡೂ ಸರಿ. ಹಾಗಾದರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆಗಳು A ಮತ್ತು B ಎರಡೂ ಸರಿ. ಹಳೆ ವಿದ್ಯಾರ್ಥಿಗಳನ್ನು ಕೈ ಜೋಡಿಸುವಂತೆ ಮಾಡೋದು. ಸ್ವತಃ CM ಸಿದ್ದರಾಮಯ್ಯ ಅವರು ತಾವು ಕಲಿತಂತಹ ಶಾಲೆಗಳಿಗೆ, ಸಿದ್ದರಾಮನ ಹುಂಡಿ ಮತ್ತು ಕುಪ್ಪೇಗಾಲ ಶಾಲೆಗಳಿಗೆ 10 ಲಕ್ಷ ದೇಣಿಗೆ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಹಳ ಅರ್ಥಪೂರ್ಣವಾಗಿ. ಅಲ್ಲಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆಯನ್ನು ನೋಡಿದ್ದೀವಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಸ್ತುತ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಶ್ರೀಮತಿ ಮಂಜುಳಾ ಮಾನಸ, ಶ್ರೀಮತಿ ರೇಖಾ ಶರ್ಮಾ, ಶ್ರೀಮತಿ ದ್ರೌಪದಿ ಮುರ್ಮು. ಸರಿಯಾದಂತಹ ಉತ್ತರ ಶ್ರೀಮತಿ ರೇಖಾ ಶರ್ಮಾ ಅವರು ಪ್ರಸ್ತುತ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 100ನೇ ಟೆಸ್ಟ್ ಪಂದ್ಯವನ್ನಾಡಿದ ಭಾರತೀಯ. ಇತ್ತೀಚೆಗೆ 100ನೇ ಟೆಸ್ಟ್ ಪಂದ್ಯವನ್ನು ಆಡ್ತಾರೆ. ಹಲವಾರು ಸಾಧನೆಗಳನ್ನು ಮಾಡ್ತಾರೆ ಆ 100ನೇ ಟೆಸ್ಟ್ ಪಂದ್ಯದಲ್ಲಿ. ಸದ್ಯಕ್ಕೆ ಅವರು ವಿಶ್ವದ ನಂಬರ್ 1 ಟೆಸ್ಟ್ ಬೌಲರ್ ಆಗಿ ಕೂಡ ICC ರ್ಯಾಂಕಿಂಗ್ನಲ್ಲಿ ಇದ್ದಾರೆ. ಹಾಗಾದರೆ ಯಾರು? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬೂಮ್ರಾ, ಅಶ್ವಿನ್. ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ಅವರೊಬ್ಬರು ಬೌಲರ್ ಅಂತ ಹೇಳಿ. ಹಾಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಜಸ್ಪ್ರೀತ್ ಬೂಮ್ರಾ, ಅಶ್ವಿನ್. ಯಾರು ಹಾಗಾದರೆ? ಅಶ್ವಿನ್. ಇದಕ್ಕೆ ಸರಿಯಾದಂತಹ ಉತ್ತರ 100ನೇ ಟೆಸ್ಟ್ ಪಂದ್ಯವನ್ನು ಆಡಿದಂತಹ ಭಾರತೀಯ. ಮುಂದಿನ ಪ್ರಶ್ನೆ. ಪ್ರಧಾನಿ ಮೋದಿಯವರಿಗೆ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಫೋ ಈ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಯಿತು. ಹಾಗಾದರೆ ಯಾವ ದೇಶ ಈ ಪ್ರಶಸ್ತಿಯನ್ನು ನೀಡಿತು? ನೇಪಾಳ, ಭೂತಾನ, ಶ್ರೀಲಂಕಾ, ಬಾಂಗ್ಲಾದೇಶ. ಸರಿಯಾದಂತಹ ಉತ್ತರ ಭೂತಾನ. ಭೂತಾನದ ಅತ್ಯಂತ ಉನ್ನತ ನಾಗರಿಕ ಪ್ರಶಸ್ತಿ. ಭಾರತದಲ್ಲಿ ಭಾರತ ರತ್ನ ಇದ್ದ ಹಾಗೆ ಭೂತಾನ್ನಲ್ಲಿ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಫೋ ಪ್ರಶಸ್ತಿ. ಇದನ್ನು ಮೊಟ್ಟ ಮೊದಲ ಬಾರಿಗೆ ವಿದೇಶಿಗರೊಬ್ಬರಿಗೆ ನೀಡ್ತಾ ಇದ್ದಾರೆ. ಅಲ್ಲಿನ ದೊರೆಯಾಗಿರುವಂತಹ ಜಿಗ್ಮೆ ಕೇಸರ್ ನ್ಯಾಮ್ಗೆಲ್ ಭೂತಾನದ ದೊರೆಯವರು. ಅವರು ಇತ್ತೀಚೆಗೆ ಪ್ರಧಾನಿ ಮೋದಿಯವರಿಗೆ ಈ ಪ್ರಶಸ್ತಿಯನ್ನು ವಿತರಿಸಿದರು ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ ಕಡೆಗೆ ಬರೋಣ. 27ನೇ ಪ್ರಶ್ನೆ. ಇತ್ತೀಚೆಗೆ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಯಾರಿಗೆ ಬ್ಯೂಟಿ ವಿತ್ ಪರ್ಪಸ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ನೀಡಲಾಗಿದೆ?
ಆಲಿಯಾ ಭಟ್, ನೀತಾ ಅಂಬಾನಿ, ಸುಧಾ ಮೂರ್ತಿ, ಸ್ಮೃತಿ ಇರಾನಿ ಯಾರಿಗೆ ಈ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಬ್ಯೂಟಿ ವಿತ್ ಪರ್ಪಸ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದ ಉತ್ತರ ನೀತಾ ಅಂಬಾನಿ ಅವರಿಗೆ ಈ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ 28ನೇದು. ಇತ್ತೀಚೆಗೆ ಫ್ರೆಂಚ್ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತು. ಇದನ್ನು ಯಾರು ಗೆದ್ದರು? ಸಾತ್ವಿಕ್ ಮತ್ತು ಚಿರಾಗ್, ಸೈನಾ ಮತ್ತು ಸಿಂಧು, ಪ್ರಣೀತ್ ಮತ್ತು ಲಕ್ಷ್ಯ ಸೇನ್, ಶ್ರೀಕಾಂತ್ ಮತ್ತು ಲಕ್ಷ್ಯ ಸೇನ್. ಸರಿಯಾದ ಉತ್ತರ ಜಗತ್ತಿನ ನಂಬರ್ 1 ಜೋಡಿ ಡಬಲ್ಸ್ನಲ್ಲಿ ಸಾತ್ವಿಕ್ ಮತ್ತು ಚಿರಾಗ್ ಜೋಡಿ. ಇವರು ಫ್ರೆಂಚ್ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಗೆಲ್ತಾರೆ. ಮುಂದಿನ ಪ್ರಶ್ನೆ, ಏಷ್ಯನ್ ಮಿಷನ್ ದಿವ್ಯಾಸ್ತ್ರ ಅಡಿಯಲ್ಲಿ ದೇಶೀಯ ತಂತ್ರಜ್ಞಾನಾಧಾರಿತ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾಯಿಸಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಮಿಷನ್ ದಿವ್ಯಾಸ್ತ್ರ ಅಂತಲೇ ಕರೆಯಲ್ಪಟ್ಟಿದ್ದು. ಇದನ್ನು DRDO ಅಭಿವೃದ್ಧಿಪಡಿಸಿದೆ, ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಅಗ್ನಿ 5 ಇದರ ಹೆಸರು. ವಿಭಿನ್ನ ದಿಕ್ಕುಗಳಲ್ಲಿ ಇದನ್ನು ಉಡಾಯಿಸಬಹುದು, ಅನೇಕ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲದು. ಮೇಲಿನ ಎಲ್ಲವೂ ಸರಿ. ಇತ್ತೀಚೆಗೆ ಭಾರತದ ಸೇನೆಯನ್ನು ಸೇರಿದಂತಹ ಅತ್ಯದ್ಭುತವಾದ ಅಸ್ತ್ರ ಇದು ಮಿಷನ್ ದಿವ್ಯಾಸ್ತ್ರ ಅಂತಲೇ ಹೇಳಲ್ಪಟ್ಟಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಮೇಲಿನ ಎಲ್ಲವೂ ಸರಿ. DRDO ಅಭಿವೃದ್ಧಿಪಡಿಸಿದೆ, ಅಗ್ನಿ 5 ಇದರ ಹೆಸರು. ವಿಭಿನ್ನ ದಿಕ್ಕುಗಳಲ್ಲಿ ಉಡಾಯಿಸಬಹುದು, ಅನೇಕ ಸಿಡಿತಲೆಗಳನ್ನು ಇದು ಹೊತ್ತೊಯ್ಯಬಲ್ಲದು. ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ, CAA ಭಾಳ ಸುದ್ದಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಆಯ್ಕೆಯನ್ನು ಗುರುತಿಸಬೇಕು. 2014 ಡಿಸೆಂಬರ್ 31ರೊಳಗೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನಗಳಿಂದ ಬಂದು ನಮ್ಮ ದೇಶದಲ್ಲಿ ನೆಲೆಸಿರುವಂಥ ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತ ಮತೀಯರು ಪೌರತ್ವವನ್ನು ಪಡೆಯಬಹುದು. ಸಂವಿಧಾನದ 6ನೇ ಪರಿಚ್ಛೇದದ ವ್ಯಾಪ್ತಿಯಲ್ಲಿ ಬರುವ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂಗಳಿಗೆ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆ ಹೊಂದಿರುವ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ಗಳಿಗೆ CAA ಅನ್ವಯವಾಗುವುದಿಲ್ಲ. ಈ 6 ರಾಜ್ಯಗಳಿಗೆ ಹಿಂದೆ 12 ವರ್ಷ ವಾಸವಾಗಿದ್ದವರಿಗೆ ಮಾತ್ರ ನೀಡ್ತಾ ಇದ್ದರು. ಈಗ ಅದನ್ನು 6 ವರ್ಷಕ್ಕೆ ಇಳಿಸಲಾಗಿದೆ. 2021-22ರಲ್ಲಿ 1414 ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡಲಾಗಿದೆ. ಇವುಗಳಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ. ಆ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು. ಆಯ್ಕೆಗಳು ಬಂತು. 1 ಮಾತ್ರ ಸರಿ ಇದೆ ಅಂತ ಹೇಳುತ್ತೆ, 2, 3, 4 ಹೇಳಿಕೆ ಸರಿ ಇದೆ ಅಂತ ಹೇಳುತ್ತೆ, 1, 3, 4 ಸರಿ ಇದೆ ಅಂತ ಹೇಳುತ್ತೆ, ಮೇಲಿನ ಎಲ್ಲವೂ ಸರಿ ಇದೆ ಅಂತ ಹೇಳುತ್ತೆ. ಮೇಲ್ನೋಟಕ್ಕೆ ಮೇಲಿನ ಎಲ್ಲವೂ ಸರಿ ಇದೆ ಅನಿಸುತ್ತೆ, ಆದರೆ ಹೇಳಿಕೆ 1 ತಪ್ಪಿದೆ. ಯಾಕೆಂದರೆ ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತ ಇದರಲ್ಲಿ ಮುಸ್ಲಿಂ ಧರ್ಮೀಯರನ್ನು ಹೊರಗಿಟ್ಟಿದ್ದಾರೆ. ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತ ಮತೀಯರಿಗೆ ಮಾತ್ರ ಈ ಅವಕಾಶ ಇದೆ. ಅಲ್ಲಿಗೆ 1ನೇ ಹೇಳಿಕೆ ತಪ್ಪಾಗಿದೆ. ಆದರೆ ಪ್ರಶ್ನೆ ಏನಿದೆ, ಸರಿಯಾದ ಆಯ್ಕೆ ಯಾವುದು ಅಂತಂದರೆ 2, 3, 4 ಈ ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 1ನೆಯ ಹೇಳಿಕೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆಗೆ ಬರೋಣ. 96ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತೀಚೆಗೆ ನಡೆಯಿತು. ತಪ್ಪಾದ ಹೊಂದಾಣಿಕೆ ಯಾವುದು? ಅತ್ಯುತ್ತಮ ಚಿತ್ರವಾಗಿ ಪೂರ್ ಥಿಂಗ್ಸ್ ಆಯ್ಕೆಯಾಯಿತು. ಅತ್ಯುತ್ತಮ ನಟರಾಗಿ ಕಿಲಿಯನ್ ಮರ್ಫಿ ಆಯ್ಕೆಯಾದರು. ಅತ್ಯುತ್ತಮ ನಟಿಯಾಗಿ ಎಮ್ಮಾ ಸ್ಟೋನ್ ಆಯ್ಕೆಯಾದರು. ಅತ್ಯುತ್ತಮ ನಿರ್ದೇಶಕರಾಗಿ ಕ್ರಿಸ್ಟಫರ್ ನೋಲನ್ ಆಯ್ಕೆಯಾದರು. 1 ಹೇಳಿಕೆ ತಪ್ಪಾಗಿದೆ. ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದರೆ ಅತ್ಯುತ್ತಮ ಚಿತ್ರ ಪೂರ್ ಥಿಂಗ್ಸ್ ತಪ್ಪಾಗಿದೆ. ಅತ್ಯುತ್ತಮ ಚಿತ್ರ ಆಗಿ ಓಪನ್ ಹೈಮರ್ ಆಯ್ಕೆಯಾಗಿದೆ. ಹಾಗೂ ಈ ಪೂರ್ ಥಿಂಗ್ಸ್ನ ಅಭಿನಯಕ್ಕಾಗಿ ಎಮ್ಮಾ ಸ್ಟೋನ್ಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಓಪನ್ ಹೈಮರ್ 7 ಆಸ್ಕರ್ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. ಓಪನ್ ಹೈಮರ್ ಎಂಬ ಪರಮಾಣು ವಿಜ್ಞಾನಿಯ ಜೀವನಾಧಾರಿತ ಚಿತ್ರ ಆಗಿತ್ತು ಇದು. ಮುಂದಿನ ಒಂದು ಪ್ರಶ್ನೆ, ಪ್ರೊ ಕಬಡ್ಡಿ ಲೀಗ್ 10ನೇ ಆವೃತ್ತಿ ಬಹಳ ದೀರ್ಘಕಾಲವಾಗಿ ನಡೆದಂತಹ ಒಂದು ಟೂರ್ನಮೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೊಂದಾಣಿಕೆ ಯಾವುದು? 3 ತಪ್ಪಿದೆ, 1 ಸರಿ ಇದೆ. ಸರಿ ಹೊಂದಾಣಿಕೆ ಆಯ್ಕೆ ಮಾಡಬೇಕು. ಚಾಂಪಿಯನ್ ತಂಡ ಹರಿಯಾಣ ಸ್ಟೀಲರ್ಸ್, ರನ್ನರ್ಸ್ ಅಪ್ ಪುಣೇರಿ ಪಲ್ಟನ್. ಫೈನಲ್ ಪಂದ್ಯದ ಸ್ಥಳ ಹೈದರಾಬಾದಿನ ಬಾಳೆವಾಡಿಯ ಗಚ್ಚಿ ಬೌಲಿ ಕ್ರೀಡಾ ಸಂಕೀರ್ಣ. ಹರಿಯಾಣ ಸ್ಟೀಲರ್ಸ್ನ ನಾಯಕ ಅಸ್ಲಾಂ ಇನಾಮ್ದಾರ್. ಹಾಗಾದರೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಹೇಳಿಕೆ ಯಾವುದು ಅಂತಂದರೆ ಫೈನಲ್ ಪಂದ್ಯ ಹೈದರಾಬಾದಿನ ಬಾಳೆವಾಡಿಯ ಗಚ್ಚಿ ಬೌಲಿ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯಿತು. ಉಳಿದುದೆಲ್ಲ ತಪ್ಪಾಗಿದೆ. ಚಾಂಪಿಯನ್ ತಂಡ ಪುಣೇರಿ ಪಲ್ಟನ್, ರನ್ನರ್ಸ್ ಹರಿಯಾಣ ಸ್ಟೀಲರ್ಸ್, ಅಸ್ಲಾಂ ಇನಾಮ್ದಾರ್ ಪುಣೇರಿ ಪಲ್ಟನ್ನ ನಾಯಕ. ಹೀಗೆ ವ್ಯತ್ಯಾಸ ಮಾಡಿ ಕೂಡ ನಮ್ಮನ್ನು ಕನ್ಫ್ಯೂಸ್ ಮಾಡಬಹುದಾದಂಥ ಒಂದು ಪ್ರಶ್ನೆ. ಹಾಗೆ ಸುಲಭ ಅನಿಸಿದ್ರು ಟ್ವಿಸ್ಟ್ ಆಗಿ ಕೇಳ್ತಾರೆ ಈ ಥರ ಪ್ರಶ್ನೆಗಳನ್ನು. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ವಿಶ್ವ ಸಂಸ್ಕೃತಿಯ ಮಹಾಯಾನ, ಇತ್ತೀಚೆಗೆ ಈ ಕೃತಿ ಬಿಡುಗಡೆಯಾಯಿತು. ವಿಶ್ವ ಸಂಸ್ಕೃತಿಯ ಮಹಾಯಾನ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದರ ಲೇಖಕ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ.
ಶ್ರೀ ರಾಮಾಯಣ ಮಹಾನ್ವೇಷಣಂ, ಸಿರಿಮುಡಿ ಪರಿಕ್ರಮಣ, ಬಾಹುಬಲಿ, ಅಹಿಂಸಾ ದಿಗ್ವಿಜಯಂ ಈ ಕೃತಿಗಳನ್ನು ಲೇಖಕರು ಬರೆದಿದ್ದಾರೆ ಈ ಹಿಂದೆ. ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರಿಗೆ ಮೂರ್ತಿದೇವಿ, ಸರಸ್ವತಿ ಸಮ್ಮಾನ್ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇದೊಂದು ಗದ್ಯ ಕಾವ್ಯ ಸಂಹಿತೆ. ಮಾನವ ಇತಿಹಾಸದಲ್ಲಿ ವಿಜ್ಞಾನದ ಪ್ರಭಾವದ ವಿವಿಧ ಮಾದರಿಗಳನ್ನು ಅವಲೋಕನ ಮಾಡುತ್ತೆ. ವೇದಗಳು, ಉಪನಿಷತ್ತುಗಳು ಇವುಗಳ ಬಗ್ಗೆ ವಿಶ್ಲೇಷಣೆ ಮಾಡುತ್ತೆ. ವಿಶ್ವ ಸಂಸ್ಕೃತಿಯ ಮಹಾಯಾನ ಕೃತಿ. ಯಾವ ಹೇಳಿಕೆಗಳು ಸರಿಯಾಗಿದೆ? 1 ಮತ್ತು 2, 3 ಮತ್ತು 4, 2 ಮತ್ತು 3, ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ. ವಿಶ್ವ ಸಂಸ್ಕೃತಿಯ ಮಹಾಯಾನ ಇದು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರ ಕೃತಿ, ಇತ್ತೀಚೆಗೆ ಬಿಡುಗಡೆಯಾಗಿದೆ. ಮುಂದಿನ ಪ್ರಶ್ನೆಗೆ ಬರೋಣ. WPL 2ನೇ ಆವೃತ್ತಿ ವುಮೆನ್ ಪ್ರೀಮಿಯರ್ ಲೀಗ್ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? RCB ಚಾಂಪಿಯನ್ನು, DC ರನ್ನರು. ಫೈನಲ್ ಪಂದ್ಯದಲ್ಲಿ ಶ್ರೇಯಾಂಕ ಪಟೇಲ್ 12ಕ್ಕೆ 4, ಸೋಫಿ ಮೊಲಿನೆಕ್ಸ್ 20ಕ್ಕೆ 3 ವಿಕೆಟ್ ಪಡೆದರು. DC 113ಕ್ಕೆ ಆಲ್ಔಟ್ ಆದರೆ RCB 115ಕ್ಕೆ 2 ರನ್ ಗಳಿಸಿ 115ಕ್ಕೆ 2 ವಿಕೆಟ್ ಕಳ್ಕೊಂಡು 8 ವಿಕೆಟ್ಗಳಿಂದ ಜಯಿಸಿತು. RCB ರನ್ ಚೇಸ್ ಮಾಡ್ತಾ 19 ಓವರ್ಗಳಲ್ಲಿ ಗುರಿ ಮುಟ್ಟಿತ್ತು. ನಮಗೆಲ್ಲ ಗೊತ್ತಿದೆ RCB ಚಾಂಪಿಯನ್ನು, DC ರನ್ನರು, ಕನ್ನಡತಿ ಶ್ರೇಯಾಂಕ ಪಟೇಲ್ 12ಕ್ಕೆ 4 ವಿಕೆಟ್ ತಗೊಂಡಿದ್ದಾರೆ. ಸೋಫಿ ಮೊಲಿನೆಕ್ಸ್ ಒಂದೇ ಓವರಲ್ಲಿ 3 ವಿಕೆಟನ್ನು ಕಬಳಿಸಿದರು. DC ಆಲ್ಔಟ್ ಆಯಿತು 113ಕ್ಕೆ, 2 ವಿಕೆಟ್ ಕಳ್ಕೊಂಡು RCB 115 ರನ್ ಗಳಿಸಿತು. ಎಲ್ಲ ನಮಗೆ ಗೊತ್ತಿದೆ. ಆದರೆ ರನ್ ಚೇಸ್ ಮಾಡ್ತಾ ಎಷ್ಟು ಓವರ್ಗಳಲ್ಲಿ ಗುರಿ ಮುಟ್ಟಿತು RCB? ಬಹುಶಃ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ? ಡೌಟ್ ಆಗ್ತಾ ಇದೆ, 4ನೇ ಹೇಳಿಕೆ ಸರಿದೆಯೋ ಇಲ್ವೋ ಅಂತಲ್ವಾ? 4ನೇ ಹೇಳಿಕೆ ಸರಿಯಾಗಿದೆಯೋ ಇಲ್ವೋ ಆಮೇಲೆ ನೋಡೋಣ. 1, 2 ಸರಿ, 3, 4 ಸರಿ, 1, 2, 3 ಸರಿ, ಎಲ್ಲವೂ ಸರಿ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ 1, 2, 3 ಈ 3 ಹೇಳಿಕೆಗಳು ಸರಿಯಾಗಿದೆ. ಆದರೆ 4ನೇ ಹೇಳಿಕೆ ತಪ್ಪಾಗಿದೆ. 19.3 ಓವರ್ಗಳಲ್ಲಿ ಸಣ್ಣ ಗುರಿಯಾದರೂ ಸಾಕಷ್ಟು ತುರುಸಿನಿಂದ ನಡೆದಂಥ ಒಂದು ಪಂದ್ಯಾವಳಿ ಇದು. 19.3 ಓವರ್ಗಳನ್ನು ತಗೊಂಡು ಈ ಮೊತ್ತವನ್ನು ಮುಟ್ಟುತ್ತೆ ತಂಡ, RCB ತಂಡ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ. ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆ ಯಾವುದು? ಅರಣ್ಯ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಭಾಳ ಇಂಪಾರ್ಟೆಂಟು. ಮಾರ್ಚ್ ತಿಂಗಳಲ್ಲಿ ವಿಶ್ವ ಅರಣ್ಯ ದಿನ, ವಿಶ್ವ ಜಲ ದಿನ ಇವೆಲ್ಲ ಬರುತ್ತೆ. ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತ ಆಚರಿಸ್ತಾರೆ. ಅನೇಕ ಸಂದರ್ಭದಲ್ಲಿ ಈ ಅಂಶವನ್ನು ಕೇಳಿದ್ದಾರೆ. ಅರಣ್ಯ ದಿನ ಮಾರ್ಚ್ 21. ರಾಜಸ್ಥಾನದ ರಾಜ್ಸಮಂದ್ ಜಿಲ್ಲೆಯ ಪಿಪ್ಲಾಂತ್ರಿ ಗ್ರಾಮದಲ್ಲಿ ಹೆಣ್ಣು ಮಗು ಜನಿಸಿದರೆ, ರಾಜಸ್ಥಾನದ ರಾಜ್ಸಮಂದ್ ಜಿಲ್ಲೆಯ ಪಿಪ್ಲಾಂತ್ರಿ ಗ್ರಾಮ, ಅಲ್ಲೇನಾದರೂ ಒಂದು ಹೆಣ್ಣು ಮಗು ಜನಿಸಿದರೆ 111 ಸಸಿಗಳನ್ನು ನೆಟ್ಟು ಸಂಭ್ರಮಿಸ್ತಾರೆ. ಅರಣ್ಯ ಬೆಳೆಸುವ ಕ್ರಮ ಇದೆ. ತನ್ನ 15ನೇ ವಯಸ್ಸಿನಲ್ಲಿ ಸ್ವೀಡನ್ ದೇಶದ ಗ್ರೇಟಾ ಥನ್ಬರ್ಗ್ ಹವಾಮಾನಕ್ಕಾಗಿ ಶಾಲಾ ಮುಷ್ಕರ ಮಾಡಿದರು. ವಿಶ್ವ ಹವಾಮಾನ ಸಮ್ಮೇಳನದಲ್ಲಿ ಭಾಗವಹಿಸಿ ಅತ್ಯುತ್ತಮವಾದಂತಹ ಮಾತಿನ ಮೂಲಕ ಜಗತ್ತನ್ನೇ ಎಚ್ಚರಿಸಿದವರು. ಚಿಕ್ಕ ವಯಸ್ಸಿನಲ್ಲಿ ಗ್ರೇಟಾ ಥನ್ಬರ್ಗ್. ಇದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಹೇಳಬೇಕು. ಒಣ ಕಟ್ಟಿಗೆಯಿಂದ ತಯಾರಿಸಿದ ಜಗತ್ತಿನ ಮೊಟ್ಟ ಮೊದಲ ಮರದ ಉಪಗ್ರಹ, ಲೋಹದ ಉಪಗ್ರಹ ನೋಡಾಯಿತು, ಮರದ ಉಪಗ್ರಹ ಬರ್ತಾ ಇದೆ. ಅದನ್ನು ಉಡಾಯಿಸೋದಕ್ಕೆ USA ಸಿದ್ಧವಾಗಿದೆ. ಹಾಗಾದರೆ ಯಾವುದು ತಪ್ಪಾದಂತಹ ಹೇಳಿಕೆ? ಈ ಆಯ್ಕೆಗಳಲ್ಲಿ ತಪ್ಪಾಗಿರೋದು ಯಾವುದು ಅಂದರೆ, ಒಣ ಕಟ್ಟಿಗೆಯಿಂದ ತಯಾರಿಸಿದ ಜಗತ್ತಿನ ಮೊದಲ ಮರದ ಉಪಗ್ರಹವನ್ನು ಉಡಾಯಿಸಲು USA ಸಿದ್ಧವಾಗಿದೆ, ಅಲ್ಲ ಜಪಾನ್ ಸಿದ್ಧವಾಗಿದೆ. ಉಳಿದ ಆಯ್ಕೆಗಳೆಲ್ಲ ಸರಿಯಾಗಿದೆ. ಮಾರ್ಚ್ 21 ಅಂತಾರಾಷ್ಟ್ರೀಯ ಜಲದಿನ, ನೆನಪಲ್ಲಿಟ್ಕೊಂಡಿರಿ. ಪಿಪ್ಲಾಂತ್ರಿ 111 ಸಸಿಗಳನ್ನು ಹೆಣ್ಮಗು ಜನಿಸಿದಾಗ ನೆಡುವ ಉಪಕ್ರಮ. ಗ್ರೇಟಾ ಥನ್ಬರ್ಗ್ ಹವಾಮಾನ ವೈಪರೀತ್ಯದ ಬಗ್ಗೆ ಜಗತ್ತಿನ ಗಮನ ಸೆಳೆದವರು. ಮುಂದಿನ ಪ್ರಶ್ನೆ ಕಡೆಗೆ ಬರೋಣ. ವಿಶ್ವಸಂಸ್ಥೆ ವಿಶ್ವ ಸಂತಸ ದಿನ, ವರ್ಲ್ಡ್ ಹ್ಯಾಪಿನೆಸ್ ಡೇ ವರದಿಯನ್ನು ಮಾಡಿದೆ. ಆ ವರದಿಯಲ್ಲಿ ಕೊಟ್ಟಂತಹ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಬೇಕು. ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತಸ ದಿನವನ್ನು ಆಚರಿಸ್ತಾರೆ. ಈಗ ತಾನೇ ನೋಡಿದ್ವಿ ಮಾರ್ಚ್ 21 ಅರಣ್ಯ ದಿನ. ಮಾರ್ಚ್ 20ನ್ನು ನಾವು ನೋಡ್ತಿದ್ದೀವಿ. ಹಿಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿದ್ವಿ ಮಾರ್ಚ್ 21 ಅರಣ್ಯ ದಿನ. ಈಗ ನಾವು ನೋಡ್ತಾ ಇದ್ದೀವಿ ಮಾರ್ಚ್ 20 ಅಂತಾರಾಷ್ಟ್ರೀಯ ಸಂತಸ ದಿನ. ಸತತ 7ನೇ ವರ್ಷ ಫಿನ್ಲ್ಯಾಂಡ್ ಪ್ರಥಮ ಸ್ಥಾನದಲ್ಲಿದೆ. ಭಾರತ 148 ದೇಶಗಳ ಪಟ್ಟಿಯಲ್ಲಿ 126ನೇ ಸ್ಥಾನದಲ್ಲಿದೆ. 148 ಮತ್ತು ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ದೇಶ ಇದೆ. ಹಾಗಾದರೆ ಒಂದು ಹೇಳಿಕೆ ತಪ್ಪಾಗಿದೆ, ಹೇಳಿಕೆ 2 ತಪ್ಪಾಗಿದೆ, 3 ಮತ್ತು 4 ತಪ್ಪಾಗಿದೆ, ಯಾವುದೂ ತಪ್ಪಾಗಿಲ್ಲ. ವಿಶ್ವ ಸಂತಸ ವರದಿಯ ಪ್ರಕಾರ, ವಿಶ್ವಸಂಸ್ಥೆಯ ವರದಿ ಪ್ರಕಾರ ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿಲ್ಲ. 4 ಹೇಳಿಕೆಗಳು ಸರಿಯಾಗಿದೆ. ಭಾರತ 126ನೇ ಸ್ಥಾನದಲ್ಲಿದೆ. ಫಿನ್ಲ್ಯಾಂಡ್ ಸತತ 7ನೇ ವರ್ಷದಲ್ಲಿ ಕೂಡ ಮೊದಲನೇ ಸ್ಥಾನದಲ್ಲಿದೆ. ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿ ಇದೆ.
ಮುಂದಿನ ಒಂದು ಪ್ರಶ್ನೆ, ಮಾರ್ಚ್ 22 ವಿಶ್ವ ಜಲ ದಿನ. ಮಾರ್ಚ್ 20 ಸಂತಸ ದಿನ, ಮಾರ್ಚ್ 21 ಅರಣ್ಯ ದಿನ, ಮಾರ್ಚ್ 22 ವಿಶ್ವ ಜಲ ದಿನ. ಮೂರು ನೆನಪಿದ್ರೆ ಸ್ಪರ್ಧಾರ್ಥಿಗಳಿಗೆ ಅದೇ ಸಂತಸ. ಮಾರ್ಚ್ 22ರಂದು ವಿಶ್ವ ಜಲ ದಿನ. ಹೇಳಿಕೆಯನ್ನು ಗಮನಿಸೋಣ. ಹಳ್ಳಿ ಹಳ್ಳಿಗೆ ನೀರನ್ನು ಒದಗಿಸಲಿಕ್ಕೆ ತರುಣ್ ಭಾರತ್ ಎಂಬ ಸಂಘವನ್ನು ಕಟ್ತಾರೆ ರಾಜಸ್ಥಾನದ ರಾಜೇಂದ್ರ ಸಿಂಗ್. ಕೇಳಿರ್ಬೋದು ಇವರ ಹೆಸರನ್ನು ನೀವು. ಹಳ್ಳಿ ಹಳ್ಳಿಗೆ ನೀರು ಒದಗಿಸಬೇಕು ಅಂತ ರಾಜೇಂದ್ರ ಸಿಂಗ್ ತರುಣ್ ಭಾರತ್ ಸಂಘ ಕಟ್ತಾರೆ. ಇವರಿಗೆ ನೀರಿಗಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ರಾಜಸ್ಥಾನದ 518 ಹಳ್ಳಿಗಳಲ್ಲಿ ಕುಡಿಯುವ ನೀರು ಒದಗಿಸಿದ ಜಲಮಾತೆ ಅಮಲಾ ರುಯಿಯಾ ಅವರು. ರಾಜಸ್ಥಾನದ 518 ಹಳ್ಳಿಗಳಲ್ಲಿ ಕುಡಿಯುವ ನೀರನ್ನು ಒದಗಿಸ್ತಾರೆ, ಜಲ ಮಾತೆ ಅನ್ನಿಸ್ಕೊಳ್ತಾರೆ ಅಮಲಾ ರುಯಿಯಾ. ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನಿರ್ಮಾಣ ಮತ್ತು ಕೊಳವೆ ಬಾವಿ ಮರುಪೂರಣದಿಂದ ಲಿಮ್ಕಾ ಬುಕ್ ರೆಕಾರ್ಡ್ ಮಾಡಿದ್ದಾರೆ ಒಬ್ಬರು. ಅವರು ಗದಗಿನ ಅಯ್ಯಪ್ಪ ಮಸ್ಗಿ ಅವರು. ಬುಂದೇಲ್ಖಂಡದ ಜಕನಿ ಗ್ರಾಮ. ಅಬ್ದುಲ್ ಕಲಾಂ ಅವರ ಹೇಳಿಕೆಯನ್ನು ನೆನಪಲ್ಲಿಟ್ಟುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಧ್ಯೇಯವಾಗಿಟ್ಟುಕೊಂಡು ಜಕನಿ ಗ್ರಾಮವನ್ನು ಜಲಗ್ರಾಮವನ್ನಾಗಿಸ್ತಾರೆ ಉಮಾಶಂಕರ್ ಪಾಂಡೆ. ಈ 4 ಹೇಳಿಕೆಗಳನ್ನು ಗಮನಿಸಿ ಉತ್ತರ ಕೊಡಬೇಕು. 1ನೇ ಹೇಳಿಕೆ ತಪ್ಪಾಗಿದೆ, 2ನೇ ಹೇಳಿಕೆ ತಪ್ಪಾಗಿದೆ, 3, 4 ತಪ್ಪಾಗಿದೆ, ಯಾವುದೂ ತಪ್ಪಾಗಿಲ್ಲ. ಸರಿಯಾದ ಉತ್ತರ ಯಾವುದೂ ತಪ್ಪಾಗಿಲ್ಲ. ಜಲದಿನಕ್ಕೆ ಸಂಬಂಧಪಟ್ಟಂತೆ ಜಲವನ್ನು ರಕ್ಷಿಸಲು, ಜಲವನ್ನು ಎಲ್ಲರಿಗೂ ಪೂರೈಸಲು ಶ್ರಮಿಸಿದ 4 ಮಹಾನ್ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡುವ ಮೂಲಕ ಅವ್ರ ಬಗ್ಗೆ ನೆನಪಿಟ್ಕೊಳ್ಳಿ. ಖಂಡಿತ ನಿಮಗೆ ಇವರು ಹೆಲ್ಪ್ ಮಾಡ್ತಾರೆ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ವಿವಿಧ ಅಕಾಡೆಮಿ ಮತ್ತು ಪ್ರಾಧಿಕಾರಿಗಳ ಅಧ್ಯಕ್ಷರುಗಳನ್ನು ನೇಮಕ ಮಾಡಿದರು. ಇದರಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು? ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಪುರುಷೋತ್ತಮ್ ಬಿಳಿಮಲೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಮಾನಸ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ LN ಮುಕುಂದರಾಜ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕೃಪಾ ಪಡ್ಕೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ತಲ್ಲೂರು ಶಿವರಾಮ್ ಶೆಟ್ಟಿ. ಹಾಗಾದರೆ ಇದರಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು? ನೋಡೋಣ. 1 ತಪ್ಪಾಗಿದೆ, 2 ತಪ್ಪಾಗಿದೆ, 3, 4, 5 ತಪ್ಪಾಗಿದೆ, ಯಾವುದು ತಪ್ಪಾಗಿಲ್ಲ. ಉತ್ತರ ಯಾವುದು ತಪ್ಪಾಗಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪುರುಷೋತ್ತಮ್ ಬಿಳಿಮಲೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಮಾನಸ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ LN ಮುಕುಂದರಾಜ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕೃಪಾ ಪಡ್ಕೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ತಲ್ಲೂರು ಶಿವರಾಮ್ ಶೆಟ್ಟಿ. ಮುಂದಿನ ಪ್ರಶ್ನೆ, ಕರ್ನಾಟಕದ 7ನೇ ವೇತನ ಆಯೋಗ ವರದಿಯನ್ನು ಇತ್ತೀಚೆಗೆ ಕೊಡ್ತು. ಅದರ ಅಧ್ಯಕ್ಷರು ಯಾರಾಗಿದ್ದರು? ರಮೇಶ್ ಸಂಘ, ಕೆ ಸುಧಾಕರ್ ರಾವ್, L ಭೈರಪ್ಪ, ಡಾಕ್ಟರ್ ರಾಮಕೃಷ್ಣಯ್ಯ. ಸರಿಯಾದ ಉತ್ತರ ಕೆ ಸುಧಾಕರ್ ರಾವ್ ಅವರು ಕರ್ನಾಟಕದ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿದ್ದರು ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಉದ್ದವಾದ ಸುರಂಗ ಮಾರ್ಗ ಇತ್ತೀಚೆಗೆ ಉದ್ಘಾಟನೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆ ಯಾವುದು? ಸೇಲಾ ಸುರಂಗ ಅಂತ ಕರೀತಾರೆ ಇದನ್ನು. ಅಸ್ಸಾಂನ ಗುವಾಹಟಿಯಿಂದ ಅರುಣಾಚಲ ಪ್ರದೇಶದ ತವಾಂಗ್ವರೆಗೆ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗಿದೆ. ಈ ಸೇಲಾ ಸುರಂಗದಿಂದ ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರದಲ್ಲಿ ನಿರ್ಮಾಣ ಆಗಿದೆ. 8.6 ಕಿಲೋಮೀಟರ್ ಉದ್ದ ಇದೆ. 2 ಸುರಂಗಗಳನ್ನು ಒಳಗೊಂಡಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಸುರಂಗವನ್ನು ಮಾರ್ಚ್ 9, 2024ರಂದು ಉದ್ಘಾಟಿಸಿದರು. ತಪ್ಪಾದ ಹೇಳಿಕೆ ಯಾವುದು? ನೋಡೋಣ. ಉತ್ತರ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇದನ್ನು ಉದ್ಘಾಟಿಸಿರುವುದರ ಬದಲಿಗೆ ರಾಷ್ಟ್ರಪತಿಗಳಲ್ಲ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟಿಸ್ತಾರೆ. ಬಟ್ ಈ 3 ಮಾಹಿತಿ ತುಂಬ ಇಂಪಾರ್ಟೆಂಟು. ಸೇಲಾ ಸುರಂಗ ವಿಶ್ವದ ಅತಿ ಉದ್ದ ಸುರಂಗ, ಅಸ್ಸಾಂನ ಗುವಾಹಟಿಯಿಂದ ಅರುಣಾಚಲ ಪ್ರದೇಶದ ತವಾಂಗ್ವರೆಗಿದೆ, ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರದಲ್ಲಿದೆ, 8.6 ಕಿಲೋಮೀಟರ್ ಉದ್ದದ 2 ಸುರಂಗವನ್ನು ಹೊಂದಿದೆ. ಚೀನಾದ ವಾಸ್ತವಿಕ ಗಡಿ ರೇಖೆಯ ಅತ್ಯಂತ ಸಮೀಪದಲ್ಲಿ ಈ ಸುರಂಗ ಮಾರ್ಗ ಇದೆ. ಮುಂದಿನ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಯಾರು ಆಯ್ಕೆಯಾದರು? ನವಾಜ್ ಶರೀಫ್, ಶಹಬಾಜ್ ಶರೀಫ್, ಒಮರ್ ಅಯೂಬ್ ಖಾನ್, ಇಮ್ರಾನ್ ಖಾನ್. ಸರಿಯಾದ ಉತ್ತರ ಶಹಬಾಜ್ ಶರೀಫ್. ಇವರು ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ. ಮುಂದಿನ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಪಟ್ಟಿ, ಅದರಲ್ಲಿ ಮೊದಲ ಸ್ಥಾನವನ್ನು ಯಾರು ಪಡಿತಾರೆ? ಈ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಪಟ್ಟಿ ಅಥವಾ ಬಿಲಿಯನಿಯರ್ ಪಟ್ಟಿ ಪದೇ ಪದೇ ಏರುಪೇರುಗಳಿಗೆ ಒಳಗಾಗ್ತಾ ಇರ್ತದೆ. ಮೇಲಿದ್ದವರು ಕೆಳಗಿಳಿತಾರೆ, ಕೆಳಗಿದ್ದವರು ಮೇಲೆ ಹತ್ತಾರೆ. ಇತ್ತೀಚೆಗೆ ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಯಾರು ಪಡಿತಾರೆ? ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಬರ್ನಾರ್ಡ್ ಅರ್ನಾಲ್ಡ್, ಮಾರ್ಕ್ ಜುಕರ್ಬರ್ಗ್. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಜೆಫ್ ಬೆಜೋಸ್. ಅಮೆಜಾನ್ ಕಂಪನಿಯ ಮಾಲೀಕರು ಜೆಫ್ ಬೆಜೋಸ್. ಇವರು ಇತ್ತೀಚೆಗೆ ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಪಟ್ಟಿಯಲ್ಲಿ ಎಲಾನ್ ಮಸ್ಕ್ ಅವರನ್ನು ಹಿಂದಿಕ್ಕಿ ಮೊದಲನೆಯ ಸ್ಥಾನವನ್ನು ಪಡ್ಕೋತಾರೆ ಜೆಫ್ ಬೆಜೋಸ್. ಮುಂದಿನ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಬಂಧಪಟ್ಟಂತೆ ವರದಿಯನ್ನು ರಾಷ್ಟ್ರಪತಿ ಆಗಬೇಕದು, ರಾಷ್ಟ್ರಪತಿಯವರಿಗೆ ಸಲ್ಲಿಸಲಾಯಿತು. ಆ ವರದಿ ಸಲ್ಲಿಸಿದ ಉನ್ನತ ಮಟ್ಟದ ಸಮಿತಿಯ ನೇತೃತ್ವ ವಹಿಸಿದವರು ಯಾರು?
ಆ ವರದಿ ಹೇಳುತ್ತೆ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ ಮಾಡಬೇಕು, ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ. ಇದನ್ನು ಇತ್ತೀಚೆಗೆ ರಾಷ್ಟ್ರಪತಿಯವರಿಗೆ ಸಲ್ಲಿಸಲಾಯಿತು. ಆ ವರದಿಯ ನೇತೃತ್ವ ವಹಿಸಿಕೊಂಡವರು ಯಾರು? ಶ್ರೀ ಎಲ್ ಕೆ ಅಡ್ವಾಣಿ, ಶ್ರೀ ಪ್ರಣವ್ ಮುಖರ್ಜಿ, ಶ್ರೀ ರಾಮನಾಥ ಕೋವಿಂದ, ಶ್ರೀ ಜಯರಾಮ್ ರಮೇಶ್. ಸರಿಯಾದ ಉತ್ತರ ಮಾಜಿ ರಾಷ್ಟ್ರಪತಿಗಳಾದಂತಹ ಶ್ರೀ ರಾಮನಾಥ ಕೋವಿಂದ ಅವರು ಈ ಉನ್ನತ ಮಟ್ಟದ ಸಮಿತಿಯ ನೇತೃತ್ವವನ್ನು ವಹಿಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಬಂಧಿಸಿದ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದಾರೆ. 2029ರಲ್ಲಿ ಇದು ಜಾರಿಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ ಪ್ರಶ್ನೆ, ಮುಂಬೈ ತಂಡ ಇತ್ತೀಚೆಗೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿತು. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು? 42ನೇ ಬಾರಿ ಮುಂಬೈ ತಂಡ ರಣಜಿ ಪ್ರಶಸ್ತಿಯನ್ನು ಪಡೆಯಿತು. ಫೈನಲ್ನಲ್ಲಿ ವಿದರ್ಭ ತಂಡವನ್ನು ಸೋಲಿಸಿತು. ಮುಂಬೈ ಬಿಟ್ಟರೆ ಕರ್ನಾಟಕ ಅತಿ ಹೆಚ್ಚು ಬಾರಿ ಅಂದರೆ 8 ಸಲ ಪ್ರಶಸ್ತಿಯನ್ನು ಗೆದ್ದಿದೆ. ಅಜಿಂಕ್ಯ ರಹಾನೆ ಮುಂಬೈ ತಂಡದ ನಾಯಕರಾಗಿದ್ದರು. ಹಾಗಾದರೆ 1 ಹೇಳಿಕೆ 2 ಹೇಳಿಕೆ ಸರಿ, 1 3 ಸರಿ, 2 4 ಸರಿ, ಎಲ್ಲವೂ ಸರಿ ಇದೆ. ಎಲ್ಲವೂ ಸರಿ ಇದೆ. ಮುಂಬೈ 42ನೇ ಬಾರಿ ಪ್ರಶಸ್ತಿ ಪಡೆಯಿತು. ವಿದರ್ಭ ತಂಡವನ್ನು ಸೋಲಿಸಿತು. ಮುಂಬೈ ಬಿಟ್ಟರೆ ಕರ್ನಾಟಕ 8 ಸಲ 2ನೇ ಸ್ಥಾನದಲ್ಲಿದೆ. ಅಜಿಂಕ್ಯ ರಹಾನೆ ಮುಂಬೈ ತಂಡದ ನಾಯಕರಾಗಿದ್ದರು. ಮುಂದಿನ ಪ್ರಶ್ನೆ ಮತ್ತು ಈ ಸುತ್ತಿನ ಒಂದು ಕೊನೆಯ ಪ್ರಶ್ನೆ, ಅತ್ಯಧಿಕ ಚುನಾವಣಾ ಬಾಂಡ್. ಇತ್ತೀಚೆಗೆ ಚುನಾವಣಾ ಬಾಂಡ್ ಭಾಳ ಸುದ್ದಿಯಲ್ಲಿತ್ತು. ಅತ್ಯಧಿಕ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡುವ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದವರಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ ಅಥವಾ ಯಾವ ಒಂದು ಸಂಸ್ಥೆ ಇದೆ, ಕಂಪನಿ ಇದೆ? ವೇದಾಂತ್ ಲಿಮಿಟೆಡ್, ಮೇಘಾ ಎಂಜಿನಿಯರಿಂಗ್, ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್, ಭಾರತಿ ಏರ್ಟೆಲ್ ಮತ್ತು ಸಮೂಹ ಸಂಸ್ಥೆಗಳು. ಅತ್ಯಧಿಕ ಚುನಾವಣಾ ಬಾಂಡ್ನ ಮೂಲಕ ಸುದ್ದಿಯಲ್ಲಿದ್ದಂತಹ ಸಂಸ್ಥೆ ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸ್. ಲಾಟರಿ ಕಿಂಗ್ ಅನಿಸ್ಕೊಂಡಂತಹ ಮಾರ್ಟಿನ್, ಸ್ಯಾಂಟಿಯಾಗೋ ಮಾರ್ಟಿನ್ ಅವರು, ಸ್ಯಾಮ್ಯುಯಲ್ ಮಾರ್ಟಿನ್ ಏನೋ ಇದೆ ಅವರ ಹೆಸರು, ಕೊನೆಯಲ್ಲಿ ಮಾರ್ಟಿನ್ ಅಂತ ಇದೆ. ಲಾಟ್ರಿ ಕಿಂಗ್ ಅಂತಲೇ ಭಾಳ ಪ್ರಸಿದ್ಧರಾದವರು. ಆ ಮಾರ್ಟಿನ್ ಅವರ ಮಾಲೀಕತ್ವದ ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹೋಟೆಲ್ ಸರ್ವಿಸ್, ಇವರು ಅತ್ಯಧಿಕ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡುವ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದವರಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. 1369 ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ್ದಾರೆ. ಹೀಗೆ 43 ವಿಭಿನ್ನ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಆ 43 ಪ್ರಶ್ನೆಗಳ ಜೊತೆಗೆ ನೂರಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಖಂಡಿತ ಮಾರ್ಚ್ ತಿಂಗಳ ಒಂದು ಸಂಪೂರ್ಣ ವಿದ್ಯಮಾನಗಳು ನಿಮ್ಮ ಕೈಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು. ಚೆನ್ನಾಗಿ ಅಧ್ಯಯನ ಮಾಡಿ. ಧನ್ಯವಾದಗಳು.